ಈ ಬಾರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಕೂಡ ಆಗುತ್ತೆ. ಆ ಅಧಿವೇಶನಕ್ಕೆ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿ ವರ್ಗ ಇರಬಹುದು, ಪತ್ರಕರ್ತ ಬಂಧುಗಳಿರ್ಬೋದು, ರಾಜಕಾರಣಿಗಳು ಬೆಳಗಾವಿಗೆ ಸಾಕಷ್ಟು ಜನ ಬರ್ತಾರೆ. ಈ ಒಂದು ಸ್ಪಾಟ್ಗೆ ಅಂದ್ರೆ ಕೋಟೆ ಕೆರೆ ಸ್ಪಾಟ್ಗೆ ಸಾಕಷ್ಟು ಜನ ಬರ್ತಾ ಇದ್ರು. ಆದ್ರೆ ಈಗ 8:30 ಸಮೀಪ ಬಂದ್ರು ಕೂಡ ಯಾರು ಬರ್ತಾ ಇಲ್ಲ. ಗಮನಿಸಬಹುದು, ಸದ್ಯ ನಾನು ಕೋಟೆ ಕೆರೆ ಆವರಣದಲ್ಲಿ ಇರುವಂತದ್ದು. ಕಳೆದ 3-4 ದಿನಗಳಿಂದ ಕೂಡ ಏನು 14ರಿಂದ 18ರವರೆಗೂ ಕೂಡ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ವಾತಾವರಣ ಬದಲಾಗ್ತಿರುವಂತದ್ದು. ಸದ್ಯ 8:30 ಬಂದರೂ ಕೂಡ ಇಲ್ಲಿ ಜನರ ಪ್ರಮಾಣ ಕೂಡ ನಿರಂತರವಾಗಿ ಅಂದ್ರೆ ಕಡಿಮೆ ಆಗ್ತಿರುವಂತದ್ದು. ಬೆಳಗ್ಗೆ 5ರಿಂದ 6ವರೆಗೆ ಬರ್ತಿದ್ದಂತ ಜನ ಈಗ 8 ಗಂಟೆ ಆದ್ರೂ ಕೂಡ ಬರ್ತಾ ಇಲ್ಲ. ಗಮನಿಸಬಹುದು, ಇಷ್ಟು ಸುಂದರವಾದಂತಹ ಕೆರೆಗೆ ಬಂದಂತ ಅಧಿಕಾರಿ ವರ್ಗ ಇರಬಹುದು, ಬೆಳಗಾವಿ ಜನ ಕೂಡ ಬರ್ತಾ ಇದ್ರು. ಆದ್ರೆ ಈ ರೀತಿಯಂತ ಶೀತ ಗಾಳಿ ಚಳಿಗೆ ಈಗ ಬೆಳಗಾವಿಯ ಜನ ಕೂಡ ಈಗ ಹೈರಾಣ ಆಗಿರುವಂತದ್ದು. ಹಾಗಾಗಿ ಈ ಒಂದು ಚಳಿಯಿಂದ ತಪ್ಪಿಸಿಕೊಳ್ಬೇಕು ಮತ್ತು ಈ ಶೀತ ಗಾಳಿಗೆ ಅನಾರೋಗ್ಯ ಸಮಸ್ಯೆಗಳಿರ್ಬೋದು, ಸಣ್ಣ ಮಕ್ಕಳಿಗೆ ಅಥವಾ ವಯೋವೃದ್ಧರಿಗೆ ಸಮಸ್ಯೆ ಆಗುತ್ತೆ, ಆರೋಗ್ಯದಲ್ಲಿ ಏರ್ಪೇರ್ ಆಗುತ್ತೆ ಅನ್ನೋ ಒಂದು ಮಾಹಿತಿನಲ್ಲಿ ಇಲ್ಲಿ ವಯೋವೃದ್ಧರು ಇರ್ಬೋದು ಅಥವಾ ಸಣ್ಣ ಮಕ್ಕಳನ್ನು ಕರ್ಕೊಂಡ್ ಬರೋದಕ್ಕೂ ಕೂಡ ಇಲ್ಲಿ ಹಿಂದೇಟನ್ನ ಹಾಕ್ತಿರುವಂತದ್ದು. ಹಾಗಾಗಿ ಏನು 8:30 ಆದ್ರೂ ಕೂಡ ಮಂಜಿನ ವಾತಾವರಣ ಕೂಡ ಬೆಳಗಾವಿಯಲ್ಲಿ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಹಾಗಾಗಿ ಇನ್ನೂ 2-3 ದಿನಗಳ ಕಾಲ ಇದೇ ರೀತಿಯಾದಂತಹ ಶೀತ ಗಾಳಿ ಇರುತ್ತೆ ಅನ್ನೋ ಒಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಡುತ್ತೆ. ಹಾಗಾಗಿ ಜನ ಕೂಡ ಏನು ಈ ಶೀತ ಗಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ 8 ಗಂಟೆ ನಂತರ ಈ ಒಂದು ವಾಕಿಂಗ್ ಸ್ಪಾಟ್ಗೆ ಬರ್ತಿರುವಂತದ್ದು. ಗಮನಿಸಬಹುದು, ಸಂಪೂರ್ಣವಾಗಿ ಏನು ಈ ಒಂದು ಪ್ರದೇಶ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಈ ಚಳಿಯಿಂದ ತಪ್ಪಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ಕೂಡ ಈ ಒಂದು ಕೋಟೆ ಕೆರೆಗೆ ಬರ್ತಾ ಇಲ್ಲ. ಹಾಗಾಗಿ ಈ ಒಂದು ಶೀತ ಗಾಳಿಯಿಂದ ತಪ್ಪಿಸಿಕೊಳ್ಬೇಕು ಅಥವಾ ಆರೋಗ್ಯ ಸಮಸ್ಯೆ ಹದಗೆಡಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ಹವಾಮಾನ ಇಲಾಖೆ ಒಂದಿಷ್ಟು ಸೂಚನೆಗಳನ್ನ ಕೂಡ ಕೊಟ್ಟಿರುವಂತದ್ದು. ಬಿಸಿ ನೀರನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು, ಜೊತೆಗೆ ಬೆಚ್ಚಗಿನ ಆಹಾರವನ್ನ ಸೇವನೆ ಮಾಡಬೇಕು, ಜೊತೆಗೆ ವಯಸ್ಸಾದವರು ಸಣ್ಣ ಮಕ್ಕಳ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು. ಜೊತೆಗೆ ಆರೋಗ್ಯ ಸಮಸ್ಯೆ ಏನಾದರೂ ಕಂಡು ಬಂದ್ರೆ ಇಲ್ಲಿ ವೈದ್ಯರನ್ನ ಏನು ಸಂಪರ್ಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ಚಳಿಗೆ ಬೆಳಗಾವಿಯ ಜನ ಕೂಡ ಗಡಗಡ ನಡುಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ರಂಜಿತ್, ಈ ಬಾರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಕೂಡ ಆಗುತ್ತೆ. ಆ ಅಧಿವೇಶನಕ್ಕೆ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿ ವರ್ಗ ಇರಬಹುದು, ಪತ್ರಕರ್ತ ಬಂಧುಗಳಿರ್ಬೋದು, ರಾಜಕಾರಣಿಗಳು ಬೆಳಗಾವಿಗೆ ಸಾಕಷ್ಟು ಜನ ಬರ್ತಾರೆ. ಈ ಒಂದು ಸ್ಪಾಟ್ಗೆ ಅಂದ್ರೆ ಕೋಟೆ ಕೆರೆ ಸ್ಪಾಟ್ಗೆ ಸಾಕಷ್ಟು ಜನ ಬರ್ತಾ ಇದ್ರು. ಆದ್ರೆ ಈಗ 8:30 ಸಮೀಪ ಬಂದ್ರು ಕೂಡ ಯಾರು ಬರ್ತಾ ಇಲ್ಲ. ಗಮನಿಸಬಹುದು, ಸದ್ಯ ನಾನು ಕೋಟೆ ಕೆರೆ ಆವರಣದಲ್ಲಿ ಇರುವಂತದ್ದು. ಕಳೆದ 3-4 ದಿನಗಳಿಂದ ಕೂಡ ಏನು 14ರಿಂದ 18ರವರೆಗೂ ಕೂಡ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ವಾತಾವರಣ ಬದಲಾಗ್ತಿರುವಂತದ್ದು. ಸದ್ಯ 8:30 ಬಂದರೂ ಕೂಡ ಇಲ್ಲಿ ಜನರ ಪ್ರಮಾಣ ಕೂಡ ನಿರಂತರವಾಗಿ ಅಂದ್ರೆ ಕಡಿಮೆ ಆಗ್ತಿರುವಂತದ್ದು. ಬೆಳಗ್ಗೆ 5ರಿಂದ 6ವರೆಗೆ ಬರ್ತಿದ್ದಂತ ಜನ ಈಗ 8 ಗಂಟೆ ಆದ್ರೂ ಕೂಡ ಬರ್ತಾ ಇಲ್ಲ. ಗಮನಿಸಬಹುದು, ಇಷ್ಟು ಸುಂದರವಾದಂತಹ ಕೆರೆಗೆ ಬಂದಂತ ಅಧಿಕಾರಿ ವರ್ಗ ಇರಬಹುದು, ಬೆಳಗಾವಿ ಜನ ಕೂಡ ಬರ್ತಾ ಇದ್ರು. ಆದ್ರೆ ಈ ರೀತಿಯಂತ ಶೀತ ಗಾಳಿ ಚಳಿಗೆ ಈಗ ಬೆಳಗಾವಿಯ ಜನ ಕೂಡ ಈಗ ಹೈರಾಣ ಆಗಿರುವಂತದ್ದು. ಹಾಗಾಗಿ ಈ ಒಂದು ಚಳಿಯಿಂದ ತಪ್ಪಿಸಿಕೊಳ್ಬೇಕು ಮತ್ತು ಈ ಶೀತ ಗಾಳಿಗೆ ಅನಾರೋಗ್ಯ ಸಮಸ್ಯೆಗಳಿರ್ಬೋದು, ಸಣ್ಣ ಮಕ್ಕಳಿಗೆ ಅಥವಾ ವಯೋವೃದ್ಧರಿಗೆ ಸಮಸ್ಯೆ ಆಗುತ್ತೆ, ಆರೋಗ್ಯದಲ್ಲಿ ಏರ್ಪೇರ್ ಆಗುತ್ತೆ ಅನ್ನೋ ಒಂದು ಮಾಹಿತಿನಲ್ಲಿ ಇಲ್ಲಿ ವಯೋವೃದ್ಧರು ಇರ್ಬೋದು ಅಥವಾ ಸಣ್ಣ ಮಕ್ಕಳನ್ನು ಕರ್ಕೊಂಡ್ ಬರೋದಕ್ಕೂ ಕೂಡ ಇಲ್ಲಿ ಹಿಂದೇಟನ್ನ ಹಾಕ್ತಿರುವಂತದ್ದು. ಹಾಗಾಗಿ ಏನು 8:30 ಆದ್ರೂ ಕೂಡ ಮಂಜಿನ ವಾತಾವರಣ ಕೂಡ ಬೆಳಗಾವಿಯಲ್ಲಿ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಹಾಗಾಗಿ ಇನ್ನೂ 2-3 ದಿನಗಳ ಕಾಲ ಇದೇ ರೀತಿಯಾದಂತಹ ಶೀತ ಗಾಳಿ ಇರುತ್ತೆ ಅನ್ನೋ ಒಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಡುತ್ತೆ. ಹಾಗಾಗಿ ಜನ ಕೂಡ ಏನು ಈ ಶೀತ ಗಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ 8 ಗಂಟೆ ನಂತರ ಈ ಒಂದು ವಾಕಿಂಗ್ ಸ್ಪಾಟ್ಗೆ ಬರ್ತಿರುವಂತದ್ದು. ಗಮನಿಸಬಹುದು, ಸಂಪೂರ್ಣವಾಗಿ ಏನು ಈ ಒಂದು ಪ್ರದೇಶ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಈ ಚಳಿಯಿಂದ ತಪ್ಪಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ಕೂಡ ಈ ಒಂದು ಕೋಟೆ ಕೆರೆಗೆ ಬರ್ತಾ ಇಲ್ಲ. ಹಾಗಾಗಿ ಈ ಒಂದು ಶೀತ ಗಾಳಿಯಿಂದ ತಪ್ಪಿಸಿಕೊಳ್ಬೇಕು ಅಥವಾ ಆರೋಗ್ಯ ಸಮಸ್ಯೆ ಹದಗೆಡಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ಹವಾಮಾನ ಇಲಾಖೆ ಒಂದಿಷ್ಟು ಸೂಚನೆಗಳನ್ನ ಕೂಡ ಕೊಟ್ಟಿರುವಂತದ್ದು. ಬಿಸಿ ನೀರನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು, ಜೊತೆಗೆ ಬೆಚ್ಚಗಿನ ಆಹಾರವನ್ನ ಸೇವನೆ ಮಾಡಬೇಕು, ಜೊತೆಗೆ ವಯಸ್ಸಾದವರು ಸಣ್ಣ ಮಕ್ಕಳ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು, ಜೊತೆಗೆ ಆರೋಗ್ಯ ಸಮಸ್ಯೆ ಏನಾದರೂ ಕಂಡು ಬಂದ್ರೆ ಇಲ್ಲಿ ವೈದ್ಯರನ್ನ ಏನು ಸಂಪರ್ಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ಚಳಿಗೆ ಬೆಳಗಾವಿಯ ಜನ ಕೂಡ ಗಡಗಡ ನಡುಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ರಂಜಿತ್.
ಈ ಬಾರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಕೂಡ ಆಗುತ್ತೆ. ಆ ಅಧಿವೇಶನಕ್ಕೆ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿ ವರ್ಗ ಇರಬಹುದು, ಪತ್ರಕರ್ತ ಬಂಧುಗಳಿರ್ಬೋದು, ರಾಜಕಾರಣಿಗಳು ಬೆಳಗಾವಿಗೆ ಸಾಕಷ್ಟು ಜನ ಬರ್ತಾರೆ. ಈ ಒಂದು ಸ್ಪಾಟ್ಗೆ ಅಂದ್ರೆ ಕೋಟೆ ಕೆರೆ ಸ್ಪಾಟ್ಗೆ ಸಾಕಷ್ಟು ಜನ ಬರ್ತಾ ಇದ್ರು. ಆದ್ರೆ ಈಗ 8:30 ಸಮೀಪ ಬಂದ್ರು ಕೂಡ ಯಾರು ಬರ್ತಾ ಇಲ್ಲ. ಗಮನಿಸಬಹುದು, ಸದ್ಯ ನಾನು ಕೋಟೆ ಕೆರೆ ಆವರಣದಲ್ಲಿ ಇರುವಂತದ್ದು. ಕಳೆದ 3-4 ದಿನಗಳಿಂದ ಕೂಡ ಏನು 14ರಿಂದ 18ರವರೆಗೂ ಕೂಡ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ವಾತಾವರಣ ಬದಲಾಗ್ತಿರುವಂತದ್ದು. ಸದ್ಯ 8:30 ಬಂದ್ರೂ ಕೂಡ ಇಲ್ಲಿ ಜನರ ಪ್ರಮಾಣ ಕೂಡ ನಿರಂತರವಾಗಿ ಅಂದ್ರೆ ಕಡಿಮೆ ಆಗ್ತಿರುವಂತದ್ದು. ಬೆಳಗ್ಗೆ 5ರಿಂದ 6ವರೆಗೆ ಬರ್ತಿದ್ದಂತ ಜನ ಈಗ 8 ಗಂಟೆ ಆದ್ರೂ ಕೂಡ ಬರ್ತಾ ಇಲ್ಲ. ಗಮನಿಸಬಹುದು, ಇಷ್ಟು ಸುಂದರವಾದಂತಹ ಕೆರೆಗೆ ಬಂದಂತ ಅಧಿಕಾರಿ ವರ್ಗ ಇರಬಹುದು, ಬೆಳಗಾವಿ ಜನ ಕೂಡ ಬರ್ತಾ ಇದ್ರು. ಆದ್ರೆ ಈ ರೀತಿಯಂತ ಶೀತ ಗಾಳಿ ಚಳಿಗೆ ಈಗ ಬೆಳಗಾವಿಯ ಜನ ಕೂಡ ಈಗ ಹೈರಾಣ ಆಗಿರುವಂತದ್ದು. ಹಾಗಾಗಿ ಈ ಒಂದು ಚಳಿಯಿಂದ ತಪ್ಪಿಸಿಕೊಳ್ಬೇಕು ಮತ್ತು ಈ ಶೀತ ಗಾಳಿಗೆ ಅನಾರೋಗ್ಯ ಸಮಸ್ಯೆಗಳಿರ್ಬೋದು, ಸಣ್ಣ ಮಕ್ಕಳಿಗೆ ಅಥವಾ ವಯೋವೃದ್ಧರಿಗೆ ಸಮಸ್ಯೆ ಆಗುತ್ತೆ, ಆರೋಗ್ಯದಲ್ಲಿ ಏರ್ಪೇರ್ ಆಗುತ್ತೆ ಅನ್ನೋ ಒಂದು ಮಾಹಿತಿನಲ್ಲಿ ಇಲ್ಲಿ ವಯೋವೃದ್ಧರು ಇರ್ಬೋದು ಅಥವಾ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬರೋದಕ್ಕೂ ಕೂಡ ಇಲ್ಲಿ ಹಿಂದೇಟನ್ನ ಹಾಕ್ತಿರುವಂತದ್ದು. ಹಾಗಾಗಿ ಏನು 8:30 ಆದ್ರೂ ಕೂಡ ಮಂಜಿನ ವಾತಾವರಣ ಕೂಡ ಬೆಳಗಾವಿಯಲ್ಲಿ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಹಾಗಾಗಿ ಇನ್ನೂ 2-3 ದಿನಗಳ ಕಾಲ ಇದೇ ರೀತಿಯಾದಂತಹ ಶೀತ ಗಾಳಿ ಇರುತ್ತೆ ಅನ್ನೋ ಒಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಡುತ್ತೆ. ಹಾಗಾಗಿ ಜನ ಕೂಡ ಏನು ಈ ಶೀತ ಗಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ 8 ಗಂಟೆ ನಂತರ ಈ ಒಂದು ವಾಕಿಂಗ್ ಸ್ಪಾಟ್ಗೆ ಬರ್ತಿರುವಂತದ್ದು. ಗಮನಿಸಬಹುದು, ಸಂಪೂರ್ಣವಾಗಿ ಏನು ಈ ಒಂದು ಪ್ರದೇಶ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಈ ಚಳಿಯಿಂದ ತಪ್ಪಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ಕೂಡ ಈ ಒಂದು ಕೋಟೆ ಕೆರೆಗೆ ಬರ್ತಾ ಇಲ್ಲ. ಹಾಗಾಗಿ ಈ ಒಂದು ಶೀತ ಗಾಳಿಯಿಂದ ತಪ್ಪಿಸಿಕೊಳ್ಬೇಕು ಅಥವಾ ಆರೋಗ್ಯ ಸಮಸ್ಯೆ ಹದಗೆಡಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ಹವಾಮಾನ ಇಲಾಖೆ ಒಂದಿಷ್ಟು ಸೂಚನೆಗಳನ್ನ ಕೂಡ ಕೊಟ್ಟಿರುವಂತದ್ದು. ಬಿಸಿ ನೀರನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು, ಜೊತೆಗೆ ಬೆಚ್ಚಗಿನ ಆಹಾರವನ್ನ ಸೇವನೆ ಮಾಡಬೇಕು, ಜೊತೆಗೆ ವಯಸ್ಸಾದವರು ಸಣ್ಣ ಮಕ್ಕಳ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು. ಜೊತೆಗೆ ಆರೋಗ್ಯ ಸಮಸ್ಯೆ ಏನಾದರೂ ಕಂಡು ಬಂದ್ರೆ ಇಲ್ಲಿ ವೈದ್ಯರನ್ನ ಏನು ಸಂಪರ್ಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ಚಳಿಗೆ ಬೆಳಗಾವಿಯ ಜನ ಕೂಡ ಗಡಗಡ ನಡುಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ರಂಜಿತ್, ಈ ಬಾರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಕೂಡ ಆಗುತ್ತೆ. ಆ ಅಧಿವೇಶನಕ್ಕೆ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿ ವರ್ಗ ಇರಬಹುದು, ಪತ್ರಕರ್ತ ಬಂಧುಗಳಿರ್ಬೋದು, ರಾಜಕಾರಣಿಗಳು ಬೆಳಗಾವಿಗೆ ಸಾಕಷ್ಟು ಜನ ಬರ್ತಾರೆ. ಈ ಒಂದು ಸ್ಪಾಟ್ಗೆ ಅಂದ್ರೆ ಕೋಟೆ ಕೆರೆ ಸ್ಪಾಟ್ಗೆ ಸಾಕಷ್ಟು ಜನ ಬರ್ತಾ ಇದ್ರು. ಆದ್ರೆ ಈಗ 8:30 ಸಮೀಪ ಬಂದ್ರು ಕೂಡ ಯಾರು ಬರ್ತಾ ಇಲ್ಲ. ಗಮನಿಸಬಹುದು, ಸದ್ಯ ನಾನು ಕೋಟೆ ಕೆರೆ ಆವರಣದಲ್ಲಿ ಇರುವಂತದ್ದು. ಕಳೆದ 3-4 ದಿನಗಳಿಂದ ಕೂಡ ಏನು 14ರಿಂದ 18ರವರೆಗೂ ಕೂಡ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ವಾತಾವರಣ ಬದಲಾಗ್ತಿರುವಂತದ್ದು. ಸದ್ಯ 8:30 ಬಂದ್ರೂ ಕೂಡ ಇಲ್ಲಿ ಜನರ ಪ್ರಮಾಣ ಕೂಡ ನಿರಂತರವಾಗಿ ಅಂದ್ರೆ ಕಡಿಮೆ ಆಗ್ತಿರುವಂತದ್ದು. ಬೆಳಗ್ಗೆ 5ರಿಂದ 6ವರೆಗೆ ಬರ್ತಿದ್ದಂತ ಜನ ಈಗ 8 ಗಂಟೆ ಆದ್ರೂ ಕೂಡ ಬರ್ತಾ ಇಲ್ಲ. ಗಮನಿಸಬಹುದು, ಇಷ್ಟು ಸುಂದರವಾದಂತಹ ಕೆರೆಗೆ ಬಂದಂತ ಅಧಿಕಾರಿ ವರ್ಗ ಇರಬಹುದು, ಬೆಳಗಾವಿ ಜನ ಕೂಡ ಬರ್ತಾ ಇದ್ರು. ಆದ್ರೆ ಈ ರೀತಿಯಂತ ಶೀತ ಗಾಳಿ ಚಳಿಗೆ ಈಗ ಬೆಳಗಾವಿಯ ಜನ ಕೂಡ ಈಗ ಹೈರಾಣ ಆಗಿರುವಂತದ್ದು. ಹಾಗಾಗಿ ಈ ಒಂದು ಚಳಿಯಿಂದ ತಪ್ಪಿಸಿಕೊಳ್ಬೇಕು ಮತ್ತು ಈ ಶೀತ ಗಾಳಿಗೆ ಅನಾರೋಗ್ಯ ಸಮಸ್ಯೆಗಳಿರ್ಬೋದು, ಸಣ್ಣ ಮಕ್ಕಳಿಗೆ ಅಥವಾ ವಯೋವೃದ್ಧರಿಗೆ ಸಮಸ್ಯೆ ಆಗುತ್ತೆ, ಆರೋಗ್ಯದಲ್ಲಿ ಏರ್ಪೇರ್ ಆಗುತ್ತೆ ಅನ್ನೋ ಒಂದು ಮಾಹಿತಿನಲ್ಲಿ ಇಲ್ಲಿ ವಯೋವೃದ್ಧರು ಇರ್ಬೋದು ಅಥವಾ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬರೋದಕ್ಕೂ ಕೂಡ ಇಲ್ಲಿ ಹಿಂದೇಟನ್ನ ಹಾಕ್ತಿರುವಂತದ್ದು. ಹಾಗಾಗಿ ಏನು 8:30 ಆದ್ರೂ ಕೂಡ ಮಂಜಿನ ವಾತಾವರಣ ಕೂಡ ಬೆಳಗಾವಿಯಲ್ಲಿ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಹಾಗಾಗಿ ಇನ್ನೂ 2-3 ದಿನಗಳ ಕಾಲ ಇದೇ ರೀತಿಯಾದಂತಹ ಶೀತ ಗಾಳಿ ಇರುತ್ತೆ ಅನ್ನೋ ಒಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಡುತ್ತೆ. ಹಾಗಾಗಿ ಜನ ಕೂಡ ಏನು ಈ ಶೀತ ಗಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ 8 ಗಂಟೆ ನಂತರ ಈ ಒಂದು ವಾಕಿಂಗ್ ಸ್ಪಾಟ್ಗೆ ಬರ್ತಿರುವಂತದ್ದು. ಗಮನಿಸಬಹುದು, ಸಂಪೂರ್ಣವಾಗಿ ಏನು ಈ ಒಂದು ಪ್ರದೇಶ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಈ ಚಳಿಯಿಂದ ತಪ್ಪಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ಕೂಡ ಈ ಒಂದು ಕೋಟೆ ಕೆರೆಗೆ ಬರ್ತಾ ಇಲ್ಲ. ಹಾಗಾಗಿ ಈ ಒಂದು ಶೀತ ಗಾಳಿಯಿಂದ ತಪ್ಪಿಸಿಕೊಳ್ಬೇಕು ಅಥವಾ ಆರೋಗ್ಯ ಸಮಸ್ಯೆ ಹದಗೆಡಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ಹವಾಮಾನ ಇಲಾಖೆ ಒಂದಿಷ್ಟು ಸೂಚನೆಗಳನ್ನ ಕೂಡ ಕೊಟ್ಟಿರುವಂತದ್ದು. ಬಿಸಿ ನೀರನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು, ಜೊತೆಗೆ ಬೆಚ್ಚಗಿನ ಆಹಾರವನ್ನ ಸೇವನೆ ಮಾಡಬೇಕು, ಜೊತೆಗೆ ವಯಸ್ಸಾದವರು ಸಣ್ಣ ಮಕ್ಕಳ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು, ಜೊತೆಗೆ ಆರೋಗ್ಯ ಸಮಸ್ಯೆ ಏನಾದರೂ ಕಂಡು ಬಂದ್ರೆ ಇಲ್ಲಿ ವೈದ್ಯರನ್ನ ಏನು ಸಂಪರ್ಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ಚಳಿಗೆ ಬೆಳಗಾವಿಯ ಜನ ಕೂಡ ಗಡಗಡ ನಡುಗುವಂತ ಪರಿಸ್ಥಿತಿ